ಅದ್ಯಾಕೆ ಕೇಳಿದೆ ಅಂದಕ್ಕೆ ಇದೇ ಮೆಂಬರು ಡ್ರೈನೇಜ್ಗೆ ಹೋಗ್ಬೇಕಾದ್ರೆ ಅಧ್ಯಕ್ಷರು PDO ಲಂಚ ತಗೊಂಡವ್ರೆ ಅಂತ ಹೇಳೋದಕ್ಕೆ ಅದು ಸಾಬೀತುಪಡಿಸು. ಅವ್ರಾದ್ರೆ ಹೆಚ್ಚಲ್ಲ, ಅವ್ರಿಗೂ ಈಗ ಹೋಗಿದ್ದೀವಿ, ಅವ್ರಿಗಾದ್ರೆ ಹೆಚ್ಚಲ್ಲ, PDO ಅಧ್ಯಕ್ಷರು ಹೆಚ್ಚಲ್ಲ, ನಿಂತ ಲಂಚ ತಗೊಂಡಿದ್ರೆ ಸಾಬೀತುಪಡಿಸ್ಬಿಡು. ಅವ್ರಿಗಾದ್ರೂ ಹೋಗಿದ್ದೀವಿ, ನಮ್ಗೆ ಅದು ಬೇಕಾಗಿರೋದು ಲಂಚ ತಗೊಂಡವ್ರೆ ಸಾಬೀತುಪಡಿಸೋರ್ನ ಅವ್ರಿಗೂ ಹೋಗಿದ್ದೀವಿ. ಅಂದ್ರೆ ಈ ಕಡೆ ಶಾಸಕಾಂಗ ಮತ್ತೆ ಕಾರ್ಯಾಂಗ. ಶಾಸಕಾಂಗ ಏನಿದೆ 14 ಜನ ಮೆಂಬರ್ಸ್ ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ. ಮತ್ತೆ ನಾವು ಕಾರ್ಯಾಂಗದಿಂದ ನಾವು PDO ಇದೀವಿ, ಸೆಕ್ರೆಟರಿ ಇರ್ತೀವಿ, SDA ಇರ್ತಾರೆ, ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿರ್ತೀವಿ. ಇಷ್ಟೂ ಜನ ಸೇರಿ ಒಂದು ಕುಟುಂಬದ ತರ ನಾವು ಕೆಲಸ ಮಾಡಬೇಕು. ಅದರಲ್ಲಿ ನಮ್ಮೊಬ್ಬರಿಗೆ ಏನು ಸ್ವಲ್ಪ ಪವರ್ ಕೊಟ್ಟಿರಲ್ಲ. ಏನು PDOನೇ ಮಾಡಬೇಕು ಅಂತಂದ್ರೆ PDOಗೆ ಕೊಟ್ಟಿರಲ್ಲ, ಇಲ್ಲ ಅಧ್ಯಕ್ಷರು ಮಾಡಬೇಕು, ಮೆಂಬರ್ ಮಾಡಬೇಕು ಅಂದ್ರೆ ಅವ್ರುಗಳಿಗೆ ಕೊಟ್ಟಿರಲ್ಲ. ಈಗ ಪ್ರತಿಯೊಂದು ಯಾವುದೇ ಒಂದು ಆನ್ಲೈನ್ ಸ್ಕೀಮ್ ಇರ್ಬೋದು ಅಥವಾ ನಮ್ಮ ವರ್ಗ 2 ಸ್ಕೀಮ್ ಇರ್ಬೋದು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮ್ಮದು ಜಾಯಿಂಟ್ ಸಿಗ್ನೇಚರ್ ಇರುತ್ತೆ. ಏನು ಕೆಲಸಗಳಾಗಿದೆ, ಶಾಸನಬದ್ಧ ಕರ್ತವ್ಯಗಳಿರುತ್ತೆ, ಅವುಗಳನ್ನ ಮಾಡಿಕೊಂಡು ನಾವು ಮತ್ತೆ ಅಧ್ಯಕ್ಷರು ಇಬ್ಬರು ಕೂಡಿ ಅದು ಸೈನ್ ಮಾಡಿದ್ರೇ ಅದು ಬಿಲ್ಗಳು ಪಾಸ್ ಆಗೋದು ಮತ್ತೆ ಮುಂದಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳಾಗೋದು. ಈಗ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಹೇಳಿದ್ರು, ಇದು 2022 ಜೂನಿಂದ ಪ್ರಾರಂಭ ಆಗಿದೆ. ನಾನು ಬರೋಕ್ಕಿಂತ ಮುಂಚೆ ಪ್ರಾರಂಭ ಆಗಿತ್ತು. ಛಾಯಾದೇವಿಯರು ಇರುವಾಗ ಪ್ರಾರಂಭ ಆಗಿತ್ತು. ಅದಾದ್ಮೇಲೆ ಅವ್ರದ್ದು ಒಂದಷ್ಟು NMRಗಳೆಲ್ಲ ತೆಗೆದಿದ್ರು. ಮತ್ತೆ ಧರ್ಮೇಂದ್ರ ಅವ್ರು ಬಂದರು. ಧರ್ಮೇಂದ್ರ ಅವ್ರು ಬಂದಾಗ ಅವರು ಒಂದಷ್ಟು NMR ತೆಗೆದು ಪೇಮೆಂಟ್ ಆಗಿತ್ತು. ಮತ್ತೆ ಆದಮೇಲೆ ಅವರ ಟೈಮಲ್ಲೂ ಒಂದು 3 ಲಕ್ಷದಷ್ಟು ಮೆಟೀರಿಯಲ್ ಪೇಮೆಂಟ್ ಆಗಿತ್ತು. ಅದಾದ ನಂತರ ನಾನು 2022 ಅಕ್ಟೋಬರ್ನಲ್ಲಿ ಇಲ್ಲಿ ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯತಿಗೆ ಬಂದಾಗ ನಾನು NMRಗಳು ತೆಗೆಯೋಕ್ಕೆ ಪ್ರಾರಂಭ ಮಾಡಿದೆ. NMR ತೆಗೆದು ಟೋಟಲ್ಲು ಅದು ರಾಜೀವ್ ಗಾಂಧಿ ಸೇವಾ ಕೇಂದ್ರದ 28 ಲಕ್ಷದ್ದು ಅದು ವರ್ಕ್ ಇರೋದು. ಅದರಲ್ಲಿ ನಾನು ಬರೋಕ್ಕಿಂತ ಮುಂಚೆ 10 ಲಕ್ಷದ್ದು ಪೇಮೆಂಟ್ ಆಗಿತ್ತು ಆಲ್ರೆಡಿ. ಇಲ್ಲ ಸಾರಿ 10 ಲಕ್ಷದ 8 ಲಕ್ಷದ ಪೇಮೆಂಟ್ ಆಗಿತ್ತು. ನಾನು ಬಂದ ಮೇಲೆ 10 ಲಕ್ಷದ ಪೇಮೆಂಟ್ ಮಾಡಿದ್ದೀನಿ. ಒಂದು 7.5 ಲಕ್ಷದ್ದು ಮೆಟೀರಿಯಲ್ ಪೇಮೆಂಟು ಮತ್ತು 3 ಲಕ್ಷ ಚಿಲ್ಲರೆ ಲೇಬರ್ ಪೇಮೆಂಟು ಮಾಡಿದ್ದೀವಿ. ಅದಾದ ನಂತರ 2023 ಜನವರಿಯಿಂದ ಮುಂಚೆ ಎಲ್ಲ ಏನಿತ್ತು, ಕೆಲಸಗಳು ಮಾಡುವಾಗ ಜನಗಳು ಬಂದು ಫೋಟೋ ಅಂದರೆ ಒಂದಿನ 2 ದಿನ ಅವರು ಏನು ಜನಗಳು ಈಗ NMR ಅಂತ ಅಂದರೆ ನಮ್ಮಲ್ಲಿ ಒಂದು 10 ರಿಂದ 15 ಜನಕ್ಕೆ NMR ತೆಗಿತೀವಿ, ಇಲ್ಲ 20 ಜನಕ್ಕೆ NMR ತೆಗಿತೀವಿ. ಅದಾದ ನಂತರ ಅವ್ರುಗಳು ಫೋಟೋಗಳು ಮಾತ್ರ ಕೊಟ್ಟಿದ್ರೆ ಸಾಕಿರ್ತಿತ್ತು. 2023 ಜನವರಿಯಿಂದ ಏನು ಬಂತು, NMMS ಆ್ಯಪ್ ಅಂತ ಬಂತು. ಅದರಲ್ಲಿ ಯಾರು ಕೆಲಸಗಳು ಮಾಡ್ತಾರೆ, ಕಾಮಗಾರಿಗಳು ನರೇಗಾ ಕೆಲಸ ಮಾಡ್ತಾರೆ, ಅವ್ರುಗಳನ್ನ 2 ಟೈಮಲ್ಲಿ GPS ಮಾಡಬೇಕು. ಈಗ ನಾವು 10 ಜನಕ್ಕೆ NMR ತೆಗೆದ್ರೆ 10 ಜನ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿರೋ ಹಂಗೆ, ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಯಾರ ಹೆಸರಿಗೆ ನಾವು NMR ತೆಗಿತೀವಿ ಅಷ್ಟು ಜನ ಅಲ್ಲಿ ಕೆಲಸದ ಸ್ಥಳದಲ್ಲಿ ಇರಬೇಕು. ಬೆಳಗ್ಗೆ ಇರ್ಬೋದು ಮತ್ತು ಸಂಜೆ ಇರ್ಬೋದು. ಈಗ ಏನು ಮಾಡಿದ್ದಾರೆ, ಒಂದು 6 ತಿಂಗಳಿಂದ ಒಂದು ಟೈಮ್ಗೆ ಅದನ್ನು NMMSನ ಒಂದು ಟೈಮ್ಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅಂದರೆ 1 ಟೈಮು ಅವ್ರು ಕೆಲಸ ಮಾಡ್ತಾ ಇದ್ರೆ ನಾವು NMMS ತೆಗಿತೀವಿ ಮತ್ತು ಅವ್ರುಗಳಿಗೆ ಪೇಮೆಂಟ್ ಮಾಡ್ತೀವಿ. ಅಕಸ್ಮಾತ್ ಅಲ್ಲಿ ಜನಗಳಿಲ್ಲ ಅಂತ ಅಂದರೆ ಆಟೋಮೆಟಿಕ್ ಆಗಿ ಅದು NMR 0 ಆಗುತ್ತೆ. ನಾವು NMR ತೆಗೆದಿದ್ರೆ ಅದು 0 ಅಟೆಂಡೆನ್ಸ್ ಆಗುತ್ತೆ, ಅವ್ರಿಗೆ ಪೇಮೆಂಟ್ ಹೋಗಲ್ಲ. ಇದು ನಿಮಗೆ ಎಲ್ಲ ಗೊತ್ತಿದೆ. ಆಯಾ ಜನಗಳಿಗೆ NMR ತೆಗಿತೀವಿ, ಅವ್ರವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. 349 ರೂಪಾಯಿ ಏನು ಈ ವರ್ಷ ಇದೆ ಅದು 349 ರೂಪಾಯಿ. ಹಂಗೆ ಏನು ಒಂದು ವಾರಕ್ಕೆ ಕೆಲಸ ಮಾಡಿದರೆ ಒಂದು ವಾರದ ಅಮೌಂಟು 349 × 7 ದಿನ ಅಷ್ಟು ಸೇರಿ 2000 ಚಿಲ್ಲರೆ ಅವರ ಅಕೌಂಟ್ಗೆ ಹೋಗುವಂಥದ್ದು ಇವಾಗ ಅದು ರೂಲ್ಸ್ ಇರೋದು. ಇವರು ಬರ್ತಾ ಇಲ್ಲ. ಈ ಜನಗಳು ಕರ್ಕೊ ಬರಲಿಲ್ಲ ಅಂದರೆ ಅದು ಆಟೋಮೆಟಿಕ್ ಆಗಿ 0 ಆಗುತ್ತೆ, ಇವ್ರಿಗೆ ಪೇಮೆಂಟ್ ಆಗಲ್ಲ. ಈಗ ಸರ್ಕಾರದಿಂದ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದು ಎಲ್ಲ ಕೇಂದ್ರ ಸರ್ಕಾರ ಸೆಂಟ್ರಲ್ ಫಂಡ್ ಆಗಿರೋದ್ರಿಂದ ಅಲ್ಲಿಂದನೇ ಮಾನಿಟರ್ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಂದು ಅಲ್ಲಿ ಜನಗಳಿರ್ಬೋದು, ಅವತ್ತು ಬಂದು NMR ಯಾವ್ಯಾವ ಗ್ರಾಮ ಪಂಚಾಯತ್ನಲ್ಲಿ NMR ತೆಗೆದಿದ್ದಾರೆ, ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರುಗಳು ಎಷ್ಟು ಜನ ಇದ್ದಾರೆ. ಈಗ 10 ಜನ ಕೆಲಸ ಮಾಡೋ NMR ತೆಗೆದ್ರೆ 10 ಜನ ಅಲ್ಲಿರಬೇಕು. ಇಲ್ಲ ಅಂತ ಅಂದರೆ ಆಟೋಮೆಟಿಕ್ ಆಗಿ ಅದು ಅಲ್ಲೇ 0 ಅಟೆಂಡೆನ್ಸ್ ಆಗುತ್ತೆ. ಇಲ್ಲಿ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೆ ಮಾತ್ರ ಪೇಮೆಂಟ್ ಹೋಗೋಂಥ ವ್ಯವಸ್ಥೆ ಇದೆ. ಇಂಥದ್ರಲ್ಲಿ ಈಗ ವ್ಯವಸ್ಥೆ ಈ ಥರ ಇದೆ, ರೂಲ್ಸ್ ಈ ಥರ ಇದೆ ಅಂತ ಅನ್ನುವಾಗ ನನ್ನ ಜನಗಳನ್ನೇ ಕರ್ಕೊಬರಲ್ಲ, ಹಂಗೆ ಪೇಮೆಂಟ್ ಮಾಡಿ ಅಂತಂದರೆ ಇದೇನು ಚೆಕ್ ವ್ಯವಸ್ಥೆ ಇದೆಯಾ? ನಮ್ಮ ಹತ್ರ ನಮಗೇನದು ಅಕೌಂಟ್ ಸಪ್ರೇಟ್ ಇಲ್ಲ, ಇದು ಆನ್ಲೈನ್ ಅಕೌಂಟು ಏನಿದೆ. ಇದು ಆನ್ಲೈನಲ್ಲಿ ನಾವು GPS NMR ತೆಗೆಯೋದು, ಇಂಜಿನಿಯರ್ ಬಂದ್ಬಿಟ್ಟು MB ಬರೀತಾರೆ, ಅದ್ರ ಪ್ರಕಾರ ಇವರು ಜನಗಳು ಕರ್ಕೊಬಂದಿದ್ರೆ ಅದ್ರ ಪ್ರಕಾರ ಅವ್ರ ಅಕೌಂಟ್ಗೆ ದುಡ್ಡು ಹೋಗೋಂಥ ವ್ಯವಸ್ಥೆ ನಾವು ಬಿಲ್ ಮಾಡಿಕೊಡ್ತೀವಿ. ಫಸ್ಟ್ ಇಂಜಿನಿಯರ್ MB ಬರೀತೀವಿ, ಇಂಜಿನಿಯರು ಮತ್ತು ನಾವಿಬ್ಬರು ಸೇರಿ FTO ರೆಡಿ ಮಾಡ್ತೀವಿ. ಅದಾದ ನಂತರ ನಾನು ಪೇಮೆಂಟ್ ಮಾಡ್ತೀನಿ. ನಾನು ಪೇಮೆಂಟ್ ಮಾಡಿದ್ಮೇಲೆ ಅಧ್ಯಕ್ಷರು ಪೇಮೆಂಟ್ ಮಾಡೋಂಥ ವ್ಯವಸ್ಥೆ. ಈಗ ಜನಗಳೇ ಬರಲಿಲ್ಲ ಅಂತಂದರೆ ಅದು 0 ಅಟೆಂಡೆನ್ಸ್ ಆದರೆ ಅವ್ರಿಗೆ ಹೆಂಗೆ ಪೇಮೆಂಟ್ ಆಗುತ್ತೆ, ಅವರೇ ಅದಕ್ಕೆ ಪರಿಹಾರ ಕೊಡಬೇಕು.